ಕಾಂಗ್ರೆಸ್ ಪಕ್ಷದ ಸಾಂಪ್ರದಾಯಿಕ ಮತಗಳನ್ನ ಹತ್ತಿಕ್ಕಲು ಬಿಜೆಪಿ ಪಡೆ ಕುತಂತ್ರವನ್ನ ನಡೆಸ್ತಾ ಇದೆ. ಇನ್ನು ಮುಂಬರುವ ದಿನಗಳಲ್ಲಿ ಕೈ ಕಾರ್ಯಕರ್ತರು ಎಚ್ಚೆತ್ತುಕೊಳ್ಳಬೇಕೆಂದು ಕೆಪಿಸಿಸಿ ಉಪಾಧ್ಯಕ್ಷ ಹಾಗೂ ಮಾಜಿ ಶಾಸಕ ನಂಜುಂಡಸ್ವಾಮಿ ಖಡಕ್ ಆಗಿ ಕರೆಯನ್ನ ನೀಡಿದ್ದಾರೆ. ಇನ್ನು ಮಳವಳ್ಳಿ ಪಟ್ಟಣದ ರೈತ ಸಮುದಾಯ ಭವನದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಪಿ ರಾಜು ಅವರ ಅಧ್ಯಕ್ಷತೆಯಲ್ಲಿ ನಡೆದ ಅತ್ಯಂತ ಮಹತ್ವದ ವಿಶೇಷ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರವು ಕೆಲವು ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಈಗಾಗಲೇ ರಹಸ್ಯವಾಗಿ ಮತದಾರರ ಮ್ಯಾಪಿಂಗ್ ಅನ್ನ ಮಾಡ್ತಾ ಇದೆ. ಇನ್ನು ತನ್ಮೂಲಕ ಕಾಂಗ್ರೆಸ್ ಬೆಂಬಲಿಗರ ಹೆಸರುಗಳನ್ನ ವೋಟರ್ ಲಿಸ್ಟ್ ನಿಂದ ಕೈಬಿಡಲು ದೊಡ್ಡ ಸಂಚನ್ನ ರೂಪಿಸ್ತಾ ಇದೆ ಎಂದು ಗಂಭೀರವಾಗಿ ಆರೋಪಿಸಿದ್ದಾರೆ. ಈ ಕಳ್ಳಾಟವನ್ನ ಮುರಿಯಲು ಕಾಂಗ್ರೆಸ್ನ BLA2 ಕಾರ್ಯಕರ್ತರು ಬೂತ್ ಮಟ್ಟದ ಅಧಿಕಾರಿಗಳ ಜೊತೆಗೂಡಿ ತಕ್ಷಣವೇ ಮನೆ ಮನೆಗೆ ತೆರಳಿ ಮತದಾರರ ಅಗತ್ಯ ದಾಖಲೆಗಳನ್ನ ಒದಗಿಸುವಂತೆ ನೋಡಿಕೊಳ್ಳಬೇಕು ಎಂದು ಕರೆಯನ್ನು ಕೂಡ ನೀಡಿದ್ದಾರೆ. ಸಭೆಯಲ್ಲಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ಚಿಕ್ಕಲಿಂಗಯ್ಯ, ಇನ್ನು ತಾಲೂಕು ಅಧ್ಯಕ್ಷ ಮಹದೇಶ್, ಟಿಪಿಎಂಸಿ ಎಂಎಸ್ ಅಧ್ಯಕ್ಷ ಲಿಂಗರಾಜು, ಮಹಿಳಾ ಘಟಕದ ಅಧ್ಯಕ್ಷ ಸವಿತಾ ಹಾಗೂ ಮುಖಂಡ ಕುಂದೂರು ಪ್ರಕಾಶ್ ಸೇರಿದಂತೆ ನೂರಾರು ಕೈಪಡೆ ಕಾರ್ಯಕರ್ತರು ಭಾಗವಹಿಸಿದ್ರು. ಹಾಗೆ ನಮ್ಮ BLA2ಗಳು ಏನಾದರೂ ನಮ್ಮ BLA2ಗಳು ಮಾತಾಡಬೇಕಂತ ಮನವಿ ಮಾಡುತ್ತೇನೆ. ದಯಮಾಡಿ ಮಾತಾಡಿ. 92 ಲಕ್ಷ ಮತದಾರರನ್ನ ತಗೊಂಡು 92 ಲಕ್ಷದಲ್ಲಿ ಸುಮಾರು 38 ಲಕ್ಷ ಹಾಗೆ ನಮ್ಮ BLA2ಗಳು ಏನಾದರೂ ನಮ್ಮ BLA2ಗಳು ಮಾತಾಡಬೇಕಂತ ಮನವಿ ಮಾಡುತ್ತೇನೆ. ದಯಮಾಡಿ